ಹೋಗುನು. ನಾ ಬರೋದಿಲ್ಲಪ್ಪ, ನೀವು ಹೋಗ್ರಿ, ನಾ ಸನ್ಯಾಸಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಏನ್ ಮಾಡವ? ನೀನು ಸನ್ಯಾಸಿ ಆಗಮದಿ ಏನು? ನಮ್ಮ ಅಣ್ಣನ ಒಪ್ಪಿಗೆ ಕೊಡ್ತೀವೋ ಇಲ್ಲೋ? ಏ ಗೊಡ್ಗವ, ಜಗಳ ಮಾಡಕ್ ಬಂದ ಬಿಟ್ಟ್ಯಾ? ಬಿಸಿಲದ ಹಾಕೊಳ್ಳಿ ಬಿಡು. ಮತ್ತ ನಿನಗ್ ಬಿಸಿಲು ಹತ್ತೋದಿಲ್ಲ ನಾವು. ನಡಿ ನಡಿ, ನೀನು ಮನೆಗೆ ಹೋಗು. ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ. ನಿನ್ನ ಹೆಸರೇನು ಮಗ? ನಿನ್ನ ಕಣ್ಣಾಗ ಎಂತ ಬೆಳಕೈತಲ್ಲೋ? ಸಿದ್ಧಗೊಂಡ್ರಿ ಬುದ್ಧಿ ಬುದ್ಧಿ, ನನಗೂ ದೀಕ್ಷಾ ಕೊಡ್ತೀರಿ? ದೀಕ್ಷಾ ಅಂದ್ರೆ ಏನಂತ ಗೊತ್ತಕ್ಕನಪ್ಪ ನಿಮಗೆ? ರಾಮಣ್ಣ, ಇವ ನಮ್ಮ ಒಳಕೊಡ್ರ ಮಗ ಅಲ್ಲನ? ಹೌದ್ರಿ ಅಪ್ಪ, ಇವ ಸಿದ್ಧಗೊಂಡ. ಈಗ ಹೋಗಕ್ ನೋಡ್ರಿ, ಈ ಕಡೆ ಬರಾಕತ್ತಾರ ನೋಡ್ರಿ. ನಿನ್ನ ಮಗ ದೀಕ್ಷಾ ಕೇಳಕತ್ತಾನಲ್ಲೋ? ಇಷ್ಟು ಸಣ್ಣ ವಯಸ್ಸಿನಾಗ ಎಂತ ವೈರಾಗ್ಯ! ಅವ ಕೇಳ್ತಾನಂದ್ರ ಕೊಟ್ ಬಿಡ್ರಿ. ನಮ್ ಕೈಯಾಗ ಏನದ? ಆ ಗುರುವಿನ ಆಟ ಬಲ್ಲವ್ರು ಯಾರು? ಗುರುವೆ ನಿನ್ನಾಟ ಬಲ್ಲವು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರು. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ. ಒಕ್ಕಲಿಗರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಿಗರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈತೋಂ ಕೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ. ಅಲ್ಲ, ನನಗೆ ಬಹಳ ಹಸಿವು ಆಗದ. ಯಾಕೋ ಮಗ, ನೀ ಎಂದು ಹಸಿವು ಅಂದವಲ್ಲ. ಇವತ್ತ ಯುಗಾದಿ ಹಬ್ಬದಪ್ಪ, ಹೋಳಿಗೆ ಮಾಡಾಕತ್ತೀನಿ. ಸ್ವಾಮಿಗಳು ಬಂದು ಉಂಡು ಹಾದ್ ಬಿಡ್ಲೇನ ನಿನಗೂ ಊಟ ಕೊಡ್ತೀನಿ. ಹಂಗಾದ್ರೆ ನಾ ಸ್ನಾನಾರ ಮಾಡಿ ಬರ್ಲಿ? ಅಯ್ಯೋ ಶಿವನಿ, ಇವತ್ತು ಹಬ್ಬದಂತ ನಾನ ನಿನ್ ತಲೆಗೆ ನೀರ್ ಹಾಕಿನಿ. ಮತ್ತೆ ಮಾಡ್ತೀಯ ಯಪ್ಪ? ನೆಗಡಿ ಆದಿತ್ತು, ಬೇಡಪ್ಪ. ಈಗ ಊರ್ ದೇವರಿಗೆ ನೈವೇದ್ಯ ಕೊಟ್ಟು ಬಾ ಹೋಗು. ಸ್ವಾಮಿಗಳು ಬಂದು ಆದ್ಕೂಡಲೇ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆನೇ ನನಗೆ ತಿಳಿವಲ್ದು. ಎಲ್ಲ ಆ ದೇವ್ರೇಚ್ಛ. ನಮ್ ಹಣೆ ಬಾರದಾಗ ಏನದ ಯಾರಿಗ್ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗಿದು ಗಿರಿಮಲ್ಲನ ಬಸ್ ಹತ್ತಿ ಹೋದ್ನಂತ. ಹೋದ್ನಂತ? ಎಲ್ಲಿ ಹೋದ್ನಂತ? ಸುಳ್ಳಿದು. ನನ್ನ ಬಿಟ್ಟು ನನ್ನ ಮಗ ಎಲ್ಲೇ ಹೋಗುದಿಲ್ಲ. ಇಲ್ಲೇ ಕುಂಬಾರ ಗುರು, ಅಣ್ಣಾರಾಯ, ಸಿದ್ರಾಮ, ತೋಟಿವ ಯಾರ ಮನೆಗೆ ಓದಾಕ್ ಹೋಗಿರ್ಬೇಕು ನೋಡ್ರಿ. ಎಲ್ಲಿ ಹೋಗ್ಯಾನ ನೋಡ್ರಿ ನನ್ ಮಗ. ಸಿದ್ಗೊಂಡ ಎಲ್ಲಿ ಹೋದೆ ಯಪ್ಪ? ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು? ಧೋ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು. ಬಿಳಿಯ ಬಟ್ಟೆ ಹೊಡೆಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ. ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ, ಸಂಕಟ, ಆಕೆಯ ಕಣ್ಣೀರು
ಕಲ್ಲನ್ನೂ ಕರಗಿಸುವಂತಿತ್ತು. ಬಾರ ನಿಲ್ಗಿರಿ, ನಿಲ್ಗಿರಿ. ನನ್ನ ಮಗನ್ ಏನಾರ ನೋಡಿ ಏನು ಇದು ನಿನ್ ಕೈಯಂದು? ಇವು ಅಪಗಳ ಬಟ್ಟೆ. ಹಾ, ಅಪ್ಪನ ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ನೋಡಿ, ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗ ಅದಾವು. ಏನಿಲ್ಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ? ನನ್ನ ಮಗ ಎಲ್ಲಿ ಹೋದ? ಮೆಲ್ಗಿರಿ, ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ್ಕೊತೀನಿ. ಅದೇ ಆಯ್ತಲ್ಲ ಶಿವನೇ, ಅದೇ ಆಯ್ತು. ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚರ್ಗಿ ಬಸಪ್ಪನ ಕರ್ಕೊಂಡು ಕರಡಿಗಳ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣಂತ. ನಮ್ಮ ಮಗನ ಭಿಕ್ಷಾ ಬೇಡೋಣ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾವು ಅವ್ರ ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ, ನನಗೆ ನನ್ನ ಮಗ ಬೇಕು. ಯಾಕೋ ಶಿವನೇ ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟು ಕಸಗುತ್ತಿ ಯಾಕೋ ಶಿವನೇ? ಏನಿದು ನಿನ್ನ ಆಟ? ಏನಿದು ನಿನ್ನ ಆಟ? ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ? ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ, ಉರುಳಿಸಿ ದಾರ, ನಡೆಸಿದಿ ಅಪ್ಪಾರ, ನಿಮ್ಮ ನೋಡಾಕ್ ಬಿಜ್ಜರಿಗಿಂದ ಸಿದ್ದೇಶ್ವರನ ಅಪ್ಪವ ಬಂದಾಗ್ರಿ. ನದಿ ಬಂದು ಸಮುದ್ರ ಸೇರಿ ಆಯ್ತು. ಈಗ ಅದನ್ನೆಲ್ಲಿ ಹುಡುಕ್ತಾರಂತ ಗೊತ್ತಾಗಿಲ್ರಿ. ಕಳಿಸ್ರ ಅವ್ರನ್ನ ಒಳಗ್. ಬರ್ರಿ ಬರ್ರಿ, ಒಳಗೆ ಕರೆಯತ್ತ. ಯಪ್ಪ, ನಾ ಉಡಿ ಒಡ್ಡಿ ನನ್ನ ಮಗನ ಭಿಕ್ಷೆ ಬೇಡಕ್ ಬಂದಿನ್ರಿ ಅಪ್ಪ. ನನ್ ಜೋಡಿ ನನ್ನ ಮಗನ ಕಳಿಸಿಕೊಡ್ರಿ ಅಪ್ಪ. ನನ್ ಜೋಡಿ ನನ್ನ ಮಗನ ಕಳಿಸ್ರಿ ಅಪ್ಪ. ನನಗ ಈಗ ಸಂತಾನು ನೋಡಕ್ ಆಗಲ್ದು, ಮಂದಿ ಮಾತಾಡೋದು ಕೇಳಕ್ ಆಗಲ್ದು. ನೀವ ಇದಕ್ಕೊಂದ್ ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ. ನನಗ ಈ ತಾಯಿ ಸಂಕಟ ಅರ್ಥಕ್ಕದ. ಇವ ಸಾಮಾನ್ಯ ಮನುಷ್ಯ ಇಲ್ಲ. ಯಪ್ಪ, ನೀವೇನ್ ಹೇಳಿದ್ರು ನನ್ ತಲೆ ಹೋಗುದಿಲ್ಲ. ನನಗ್ ನನ್ನ ಮಗ ಬೇಕ್ರಿ ಅಪ್ಪ, ನನಗ್ ನನ್ನ ಮಗ
ನನ್ನ ಮಗ ಬೇಕ್ರಿ. ತಾಯಿ, ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ ನಿಮ್ಮೂರ್ ಕೀರ್ತಿ ಬೆಳಗ್ತದ. ನಮ್ಮನೆ ದೀಪ ನಮಗ ಮಾತ್ರ ಬೆಳಕು ಕೊಟ್ರ ಈ ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು ಹೋದ್ರ ಅದು ಬೆಟ್ಟ ಆಗ್ತದ. ಈ ನಾಡಿಗಾಗಿ ನನ್ನ ಮಗನ್ನ ತ್ಯಾಗ ಮಾಡವ, ನಿನ್ನ ಸಂಟ ಆ ದೇವ್ರು ದೂರ ಮಾಡ್ತಾನ. ತಾಯಿ, ನೀ ಮರಗಬೇಡ. ಹೆಂಗ್ ಸುಮ್ ಹೋಗ್ಲೋ ಯಪ್ಪ? ನನ್ನ ಕರುಳು ಕುಡಿ ಕತ್ತರಿಸಿ ಇಟ್ಟು ಸುಮ್ ಹೋಗದ್ರ ನಾ ಹೆಂಗ್ ಹೋಗ್ಲಿ? ಸಿದ್ದಣ್ಣ, ಸಿದ್ದಣ್ಣ, ನೀ ಬರುವುದಿಲ್ಲೇನೋ ನನ್ ಜೋಡಿ? ಬಾರು ಸಿದ್ದಣ್ಣ, ಬಾರು ಕಂದ, ಬಾರೋ ಮಗನ ಮನೆಗ್ ಹೋಗೋಣ. ಬಾರೋ ಮಗನೇ, ಬಾರೋ ಕಂದ. ನಮಸ್ಕಾರ. ನಾವು ಆಶ್ರಮದಿಂದ ಬಂದೇವ್ರಿ. ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಪ್ರವಚನ ಕೇಳಬೇಕಂತ ಹೇಳಿ ವಿದೇಶಕ್ಕೆ ಕರ್ಸ್ಕೊಳ್ಲಿಕ್ಕತ್ತಾರ. ಅದ್ರ ಸಂಬಂಧ ಪಾಸ್ಪೋರ್ಟ್ ಮಾಡ್ಸ್ಲಿಕ್ಕಂತ ಬಂದಿದ್ದೇವ್ರಿ. ಆಧಾರ್ ಕಾರ್ಡ್ ಐತೇನ್ರಿ? ಇಲ್ರಿ. ಬ್ಯಾಂಕ್ ಪಾಸ್ಬುಕ್ ಐತೇನ್ರಿ? ಇಲ್ರಿ. ಏನ್ ಕೇಳಿದ್ರು ಇಲ್ಲತ್ರಿ ಕೊಡಾಕ್ ಬರೋದಿಲ್ರಿ. ಏನದು? ಗುಡ್ ಮಾರ್ನಿಂಗ್ ಸರ್. ಇವ್ರು ಸಿದ್ದೇಶ್ವರ ಸ್ವಾಮಿ ಆಶ್ರಮದಿಂದ ಬಂದಾರ್ರಿ. ಪಾಸ್ಪೋರ್ಟ್ ಸಲಕ್ ಬಂದಿದ್ರು ಸರ್. ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರ ನಾವ್ ಹೆಂಗ್ ಕೊಡಾಕ್ ಆಕ್ಕದ್ರಿ? ಕೊಡೋಲ್ಲ ಅಂತ ಹೇಳಿ ಕಳ್ಸಿ ನೋಡ್ರಿ ಸರ್. ಎಂತ ತಪ್ಪು ಮಾಡಿದ್ರಿ ನೀವು. ಹೌದು, ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ, ನಿಜ. ಈ ಕರ್ನಾಟಕನೇ ಅವರಿಗೊಂದು ಆಧಾರ್ ಕಾರ್ಡು. ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು. ಅವರಿಗೆ ಯಾಕ್ರಿ ಬ್ಯಾಂಕ್ ಪಾಸ್ಬುಕ್? ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ? ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು, ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು. ಈ ಭೂಮಿ ಮ್ಯಾಲ ಅವರಂತ ವ್ಯಕ್ತಿನ ನಾ ಬ್ಯಾರೆ ಎಲ್ಲೂ ನೋಡಿಲ್ಲ. ನಾನೇ ಸ್ವತಃ ಹೋಗಿ ಅವ್ರಿಗೆ ಪಾಸ್ಪೋರ್ಟ್ ಕೊಟ್ಟು ಬರ್ತೀನಿ. तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिमसत्या नमः शिवाय, अगणित नामा नमः शिवाय, अघनिर्मूला नमः शिवाय, अमितानन्द नमः शिवाय। ಒಂದು ಗಿಡದಾಗ ಒಂದು 10-20 ಪಕ್ಷಿಗಳ ಬಂದ ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಪಾಲಕರಲ್ಲಿ ವಿನಂತಿ, ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಪ್ರಯೋಗ ಅವೆಲ್ಲ ಹೇಳಿ ಯಾಕೆ ಸುಮ್ಮನೆ ನಮ್ಮ ಮನೆ ಕೆಡಿಸ್ಕೊಳ್ಳೋದು, ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು? ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನದ? ಏನಾದರೂ ಮಾಡಿಕೊಳ್ಳಿ ಜನ. ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು, ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ. हृदयावास नमः शिवाय, हृदयावास नमः शिवाय, हृदयावास नमः शिवाय। पूर्णमदः पूर्णमिदं पूर्णात् पूर्णमुदच्यते, पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः।
ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲಿ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು ಅಂತ್ಯ ಪ್ರಣಮ.